ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ರಿಯಾ ಸ್ಕೂಲಲ್ಲಿ ಎಕ್ಸಾಮ್ಸ್ ನಡೀತಾ ಇತ್ತು. ಹಾಗಾಗಿ ಬೆಳಗ್ಗೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಒಂದ್ಸಲಿ ಅವಳಿಗೆ ರಿವಿಷನ್ ಮಾಡಿಸಿ ಕಳಿಸಿರ್ತೀನಿ. ಯಾವ ಸಬ್ಜೆಕ್ಟ್ ಆದರೂ ಅಷ್ಟೇ, ಒಂದು ಟೈಮ್ ರಿವಿಷನ್ ಆಗಿನೇ ಅವಳು ಸ್ಕೂಲ್ಗೆ ಹೋಗ್ತಾಳೆ. ಅದಾದಮೇಲೆ ನಾನು ಟಿಫಿನ್ ಮಾಡಿಕೊಂಡು ಸ್ವಲ್ಪ ಹಸಿ ಶೇಂಗಾ ತೊಗೊಂಬಂದಿದ್ರು ನನ್ನ ಹಸ್ಬೆಂಡ್, ಅದನ್ನ ಕುದಿಸಿ ಇಟ್ಕೊಂಡಿದ್ದೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತಿನ್ನೋಕ್ಕೆ ಅಂತ. ಟಿಫಿನ್ ಎಲ್ಲ ಮುಗಿದ್ಮೇಲೆ ಲಂಚ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಊಟಕ್ಕೆ ರಾಗಿ ಮುದ್ದೆ ಮಾಡ್ಕೊಂಡಿದ್ದೆ. ಮುರುಡೇಶ್ವರಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ, ಅಂದರೆ ಸೆಕೆ ಇರೋದ್ರಿಂದ ನಾನು ವೀಕ್ಲಿ 2 ಟೈಮ್ಸ್ ಆದರೂ ನಾನು ರಾಗಿನ ಯೂಸ್ ಮಾಡ್ತೀನಿ. ಅದರಲ್ಲೂ ನಾನ್ ವೆಜ್ ಇದ್ದಾಗ ಮಾತ್ರ ನನಗೆ ರಾಗಿ ಮುದ್ದೆ ಬೇಕೇ ಬೇಕು ಅನಿಸುತ್ತೆ. ಹಾಗಾಗಿ ಇವತ್ತು ರಾಗಿ ಮುದ್ದೆ ಮಾಡ್ಕೊತಾ ಇದ್ದೆ. ಅದ್ರ ಜೊತೆ ಲೆಗ್ ಪೀಸ್ ಫ್ರೈ ಮಾಡ್ಕೊಂಡಿದ್ದೆ, ಚಿಕನ್ ಸಾಂಬಾರು ಮತ್ತು ಇದು ಬಗರ್ ಖಾನ ಅಂತ ಹೇಳ್ತಾರಲ್ಲ ಆ ರೈಸ್ ಮಾಡ್ಕೊಂಡಿದ್ದೆ. ತುಂಬ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಇದಾಗಿತ್ತು ಇವತ್ತಿನ ಲಂಚ್. ಇದು ನೆಕ್ಸ್ಟ್ ಡೇ ಎಕ್ಸಾಮ್ ಇದೆ, ಆದರೂ ಇವಳು ನೋಡಿ ಡ್ರಾಯಿಂಗ್ ಮಾಡ್ತಾ ಕೂತಿದ್ದಾಳೆ. ರಿಯಾಗೆ ಶಿವ ಅಂದರೆ ತುಂಬಾ ಇಷ್ಟ. ಅದು ಏನು ಕೋಇನ್ಸಿಡೆನ್ಸ್ ಗೊತ್ತಿಲ್ಲ, ಮುರುಡೇಶ್ವರ ಹೋದ್ಮೇಲಂತೂ ಶಿವನದ ಫ್ಯಾನ್ ಆಗಿಬಿಟ್ಟಿದ್ದಾಳೆ. ಎಕ್ಸಾಮ್ ಇದೆ ಆದರೂ ಡ್ರಾಯಿಂಗ್ ಮಾಡಿ ರಿವಿಷನ್ ಮಾಡಿಕೊಂಡು ಇವತ್ತು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ರಿಯಾ. ಸ್ಕೂಲ್ಗೆಲ್ಲ ಹೋದ್ಮೇಲೆ ನಾನು ಫ್ರೀ ಆಗಿದ್ದೆ. ನನ್ನ ಹೇಗಿದ್ರು ಡೆಲಿವರಿಗೆ ಊರಿಗೆ ಹೋಗಬೇಕಿತ್ತು ಅಂತ ಹೇಳಿ ಸ್ವಲ್ಪ ಬಟ್ಟೆನೆಲ್ಲ ಕ್ಲೀನ್ ಮಾಡಿಟ್ಟು ಹೋಗೋಣ ಅಂತ, ಅಂದರೆ ಕಬೋರ್ಡಲ್ಲಿ ನನಗೆ ಆಗದಿರೋ ಡ್ರೆಸ್ನೆಲ್ಲ ಪ್ಯಾಕ್ ಮಾಡಿ ಹೊರಗಡೆ ಇಟ್ಟಿದ್ದೆ. ಯೂಸ್ ಮಾಡೋದು ಬಟ್ಟೆ ಮಾತ್ರ ನಾನು ಕಬೋರ್ಡಲ್ಲಿ ಇಟ್ಕೊಂಡಿದ್ನಲ್ವ. ಇವಾಗ ಏನು ಮಾಡ್ತಾಯಿದ್ದೀನಿ, ಊರಿಗೆ ತೊಗೊಂಡು ಹೋಗೋ ಬಟ್ಟೆಗಳನ್ನೆಲ್ಲ ತೆಗೆದು ಹೊರಗಡೆ ಇಟ್ಟಿರೋ ಬಟ್ಟೆಗಳನ್ನೆಲ್ಲ ಕಬೋರ್ಡಲ್ಲಿ ಇಡೋಣ ಅಂಥೇಳಿ ಇಡ್ತಾಯಿದ್ದೀನಿ. ಈ ಸೀರೆಗಳಂತೂ ಇವಾಗ ಯೂಸ್ ಮಾಡೋದೇ ಇಲ್ಲ, ಹಾಗಾಗಿ ಮೇಲ್ಗಡೆ ಶೆಲ್ಫಲ್ಲಿ ಸೇಫಾಗಿ ಇಟ್ಬಿಡ್ತೀನಿ. ಲಾಸ್ಟ್ ಮಂತ್ ಏನಾಗಿತ್ತು, ನಮ್ಮ ಮನೇಲಿ ಒಂದು ಇಲಿ ಬಂದು ಸೇರಿಕೊಂಡು ಒಂದು 4-5 ಮಕ್ಕಳನ್ನ ಬೇರೆ ಮಾಡ್ಕೊಂಡ್ಬಿಟ್ಟಿತ್ತು. ಎಲ್ಲಿ ಬಟ್ಟೆ ಕಚ್ಚಿಬಿಡುತ್ತೋ ಅಂತ ತುಂಬ ಭಯ ಆಗಿಬಿಟ್ಟಿತ್ತು. ಯಾಕೆಂದರೆ ಚೆನ್ನಾಗಿರೋ ಬಟ್ಟೆಗಳನ್ನೆಲ್ಲ ನಾನು ಬ್ಯಾಗಲ್ಲಿ ಹಾಕಿ ಹೊರಗಡೆನೇ ಇಟ್ಬಿಟ್ಟಿದ್ದೆ. ಇವಾಗ ಏನು ಮಾಡ್ತೀನಿ, ಎಲ್ಲ ಬಟ್ಟೆ ವಾಪಸ್ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ರೇರಾಗಿ ಯೂಸ್ ಮಾಡೋವಂಥ ಲೈಕ್ ಗೌನ್ ಆ ಥರ ಬಟ್ಟೆಗಳನ್ನೆಲ್ಲ ಏನು ಮಾಡಿದ್ದೀನಿ, ಟ್ರಾಲಿಲೇ ಹಾಕಿ ಪ್ಯಾಕ್ ಮಾಡಿಡ್ತಾಯಿದ್ದೀನಿ. ಬಿಕಾಸ್ ಅದನ್ನು ಕಚ್ಚೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ವ ಟ್ರಾಲಿನ. ಬ್ಯಾಗ್ ಅಂತಂದರೆ ಏರ್ ಬ್ಯಾಗ್ಸ್ ಎಲ್ಲ ಬೇಗ ಕಚ್ಚಿಬಿಡುತ್ತೆ, ಹಾಗಾಗಿ ಇದರಲ್ಲೇ ಹಾಕಿ ಪ್ಯಾಕ್ ಮಾಡಿ ಹೊರಗಡೆನೇ ಇಡ್ತಾಯಿದ್ದೀನಿ. ಎಷ್ಟು ಹಿಡಿಸುತ್ತೋ ಅಷ್ಟು ಬಟ್ಟೆ ಮಾತ್ರ ನಾನು ಕಬೋರ್ಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಇದು ಈವ್ನಿಂಗ್ ಮಮ್ಮಿ ಬಂದಿದ್ದರು ನಾನು ಕರ್ಕೊಂಡೋಗೋಕ್ಕೆ ಅಂತ. ರಿಯಾ ನೋಡಿ, ಅಜ್ಜಿನ ನೋಡಿ ತುಂಬ ದಿವಸ ಆಗಿತ್ತು. ಅಜ್ಜಿಯ ಮುದ್ದಿನ ಮೊಮ್ಮಗಳು ಇವಳು. ಸ್ಕೂಲ್ ಡೇ ಹೇಗಿತ್ತು ಅಂತ ಕೇಳ್ತಾ ಇದ್ದಾರೆ ಮಮ್ಮಿ. ಅವಳು ಹೇಳ್ತಾ ಇದ್ದಾಳೆ ಸ್ಕೂಲ್ ಚೆನ್ನಾಗೇ ಇರಲಿಲ್ಲ ಇವತ್ತು, ಬೋರಿಂಗ್ ಡೇ ಅಂತ ಅವಳಿಗೆ. ಯಾಕಂದರೆ ಅವಳಿಗೆ PE ಪೀರಿಯಡಲ್ಲಿ ಆಟ ಆಡೋಕ್ಕೆ ಬಿಟ್ಟಿಲ್ಲಂತೆ, ಅದಕ್ಕೆ ಅವಳಿಗೆ ಅದು ಬೋರಿಂಗ್ ಡೇ ಆಗಿತ್ತು. ಮತ್ತು ಇದು ನೆಕ್ಸ್ಟ್ ಡೇ ನಾವು ಸ್ಕೂಲ್ಗೆ ಟೀಚರ್ಗೆಲ್ಲ ವಿಸಿಟ್ ಮಾಡಿ ಹೇಳಬೇಕಿತ್ತು, ಪರ್ಮಿಷನ್ ತೊಗೊಳ್ಬೇಕಿತ್ತು ಊರಿಗೆ ಹೋಗೋಕ್ಕೆ ಅಂತ ನಾನು ಮಮ್ಮಿ ಹೋಗಿದ್ವಿ. ಆನ್ ದ ವೇ ಹಾಗೆ ನಾವು ಹಾಸ್ಪಿಟಲ್ ವಿಸಿಟ್ ಮಾಡಬೇಕಿತ್ತು. ರಿಯಾನ ಹಾಗೆ ಸ್ಕೂಲ್ ಡ್ರೆಸ್ ಅಲ್ಲೇ ಚೇಂಜ್ ಮಾಡಿದ್ವಿ ಕಾರಲ್ಲಿ. ಹಾಸ್ಪಿಟಲ್ಗೆ ಹೋಗಿ ಡಾಕ್ಟ್ರ್ ಚೆಕಪ್ ಎಲ್ಲ ಮಾಡಿಸ್ಕೊಂಡು ವಾಪಸ್ ಬರುವಾಗ ಅಲ್ಲೇ ಲಂಚ್ ಮುಗಿಸ್ಕೊಂಡು ಬರೋಣ, ಲೇಟಾಗಿತ್ತು ಅಂತ ಅಲ್ಲೇ ಭಟ್ಕಳ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ ನೋಡಿ, ಎಕ್ಸಾಕ್ಟ್ ಪಕ್ಕದಲ್ಲೇ ಅಲ್ಲಿ ಬಸ್ ಸ್ಟ್ಯಾಂಡ್ ಕಾಣ್ತಿದೆ ನೋಡಿ ಹಿಂದೆ, ಕಾಮಾಕ್ಷಿ ರೆಸ್ಟೋರೆಂಟ್ ಅಂತ. ಏನು ಸಖತ್ತಾಗಿರುತ್ತಪ್ಪ ಟೇಸ್ಟ್ ಅಂದರೆ ನನ್ನ ನಿಜ ವರ್ತ್ ಈಟಿಂಗ್ ಫುಡ್ ಅಂತ ಅನಿಸುತ್ತೆ. ಆ ಕ್ಲೀನ್ಲಿನೆಸ್ನೂ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅವರು. ಓವರಾಲ್ ನನಗೆ ತುಂಬ ಇಷ್ಟ ಆಯಿತು ರೆಸ್ಟೋರೆಂಟ್ ಮಾತ್ರ, ಫುಡ್ ಕೂಡ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ 7:30 ಅನ್ನೋಷ್ಟೊತ್ತಿಗೆ ಮನೇಲೆಲ್ಲ ಕೆಲಸ ಮುಗಿಸಿ ಬಟ್ಟೆ ಎಲ್ಲ ಒಗೆದು ಒಣ ಹಾಕಿ ನಾನು ಮಂಡೇನೇ ಹೋಗಬೇಕಿತ್ತು ಗದಗ್ಗೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿದ್ವಿ. ಸೊ ಬೆಳಗ್ಗೆ 7:30 ಅಂದರೆ ಬಂದ್ವಿ. ಜಸ್ಟ್ ಒಂದು 300 ಮೀಟರ್ ಡಿಸ್ಟೆನ್ಸ್ ಅಷ್ಟೇ ಇರೋದು ಟೆಂಪಲ್ಗೆ ಮನೆಗೆ. ನೋಡ್ತಾ ನೈಟ್ ಆಗೇ ಬಿಡ್ತು. ಎಲ್ಲ ಬ್ಯಾಗ್ಸ್ ಎಲ್ಲ ಮೊದಲೇ ಪ್ಯಾಕ್ ಮಾಡಿಟ್ಟಿದ್ವಿ. ರಿಯಾ ಸ್ವಲ್ಪ ಖುಷಿಯಾಗಿದ್ದಾಳೆ ಅಜ್ಜಿ ಮನೆಗೆ ಹೋಗೋದಕ್ಕೆ. ಅವಳು ಯಾವಾಗಲೂ ಹಾಗೆ ಅಲ್ವಾ, ಗದಗ ಹೋಗೋದು ಅಂದ್ಬಿಟ್ರೆ ಫುಲ್ ಖುಷಿಯಾಗ್ಬಿಡ್ತಾಳೆ. ನಮ್ಮ ಬಸ್ ಇರೋದು ನೈಟ್ 11 o'clockಗೆ, 11:10ಗೇನೂ ಬರುತ್ತೆ. ನನ್ನ ಹಸ್ಬೆಂಡ್ ಬಂದು ಡ್ರಾಪ್ ಮಾಡಿದ್ರು. ಏನೋ ಒಂಥರ ಮಿಕ್ಸ್ಡ್ ಫೀಲಿಂಗ್ ಅಂತ ಅನ್ನಿಸ್ತಾ ಇದೆ. ತುಂಬ ದಿನ ಡೆಲಿವರಿಗೆ ಹೋಗ್ತೀನಿ ಅನ್ನೋ ಫೀಲಿಂಗು ಮತ್ತು ಅಮ್ಮನ ಮನೇಲಿ ಇರ್ತೀನಿ ಅನ್ನೋ ಖುಷಿ ಎರಡು ಒಟ್ಟೊಟ್ಟಿಗೆ ಇದೆ. ನೋಡ್ತಾ ಹುಬ್ಳಿ ಬಂತು. 5 o'clock ಆಗಿತ್ತು. ಅಲ್ಲೇ ಒಂದು ಟೀ ತೊಗೊಂಡು ಕುಡಿದ್ವಿ ನಾನು ಮತ್ತು ಅಮ್ಮ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.